ಗುರು ಪೂಜಾದಿಗಳಲ್ಲಿ ಯಾವುದಕ್ಕೆ ಅಂತ ಕನ್ಸಿಡರ್ ಮಾಡ್ತಾರೆ? ದೇವರ ಆರಾಧನೆ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬ್ರಹ್ಮತೆ ಹೃದಯಂ ಶುಕ್ಲಂ ತಪಸ್ವಾಧ್ಯಾಯ ಸಂಯಮೈ ಯತ್ರೋಪಲಬ್ಧಂ ಸುವ್ಯಕ್ತಂ ಅವ್ಯಕ್ತಂಚ ತತಃ ಪರಂ ಹೃದಯಂ ಪ್ರಿಯಂ ಹೃದಯನ ಬ್ರಹ್ಮತೆ ಹೃದಯಂ ಶುಕ್ಲಂ. ಸ್ತೋತ್ರ ಮಾಡಬೇಕಾದ್ರೆ ಪರಮಾತ್ಮ ನಿಮ್ಮ ಹೃದಯ ಅಂತ ಕರುತ್ತೆ. ಹೃದಯ ಅಂದರೆ ಪ್ರಿಯರು ಅಂತ ಅರ್ಥ. ಅವ್ರನ್ನ ಕಂಡ್ರೆ ಪ್ರಾಣ ಅಂತ ಹೇಳಿದ್ರೆ ಏನರ್ಥ? ತುಂಬ ಪ್ರಿಯರು ಅಂತ. ಆ ರೀತಿ ಕೆಲವು ಸರ್ತೆ ಹೃದಯ ಶಬ್ದಕ್ಕೆ ಅರ್ಥ ಮಾಡಬೇಕು. ಇಲ್ಲಿ ಆ ರೀತಿ ಮಾಡಬೇಕು. ದೇವರಿಗೆ ಹೃದಯ ಪ್ರಿಯ ಅಂತ ಯಾಕೆ ಕರೀತಾರೆ ಅಂದರೆ ಹೃದಯ ಅಯನ, ಹೃದಯದಲ್ಲಿ ಪರಮಾತ್ಮ ಇದ್ದಾನಾದ್ದರಿಂದ ದೇವರನ್ನೇ ಹೃದಯ ಅಂತಲೂ ಕರೀತಾರೆ. ಪ್ರಿಯರು ಅಂತ ತಾತ್ಪರ್ಯ ಮಾತ್ರ. ಅವರು ನಮ್ಮ ಬಲಗೈ ಅಂತ ಕರೀತಾರೆ. ಅಂದ್ರೇನು? ಅವರಿಗೆ ತುಂಬ ಕೆಲಸ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ. ಅವ್ರು ಹೋಗಿ ಕೈ ಮುರಿದಾಗಿದೆ ಅಂತ ಹೇಳಿದ್ದಾರೆ. ಮುರಿದಾಗಿದೆ ಅಂತ ಹೇಳಿದರೆ ಕೆಲಸ ಆಗ್ತಾ ಇಲ್ಲ, ಕೆಲಸ ಮಾಡೋ ವ್ಯಕ್ತಿ ಇಲ್ಲ ಈಗ ಅಂತ. ಅಲ್ಲಿಗೆ ಆ ವಿಷಯ ಮುಗಿತು. ಇದು ಮುಂದಿನ ಭಾಗ. ಇದರಲ್ಲಿ ಏನು ಸ್ವಾರಸ್ಯ ಅಂದರೆ ಕೃಷ್ಣ ರುಕ್ಮಿಣಿಯರ ಪ್ರಣಯ ಕಲಹ ಇದು. ಗೊತ್ತಾಯ್ತಾ? ಕೃಷ್ಣ ರುಕ್ಮಿಣಿಯರ ಪ್ರಣಯ ಕಲಹ ವಿಷಯ ಹೇಳ್ತಾ ಇದ್ದಾರೆ. ಇದು ನೋಡೋದಕ್ಕೆಲ್ಲ ಏನಿದೆ ಎಲ್ಲರೂ ಕೇಳಿರ್ತಾರೆ. ರುಕ್ಮಿಣಿ ಏನು ಮಾಡ್ತಾನೆ ಕೃಷ್ಣ? ಅವ್ರು ರುಕ್ಮಿಣಿ ನೀನು ಬೇಕು ಅಂತ ಸ್ವೀಕಾರ ಮಾಡಲಿಲ್ಲ, ನಾನು ಅವರೆಲ್ಲ ಇದ್ರಲ್ಲ ಅವ್ರು ಮರ್ಯಾದೆ ಕಡಿಬೇಕು ಅಂತ ಹಾಗೆ ಮಾಡಿದ್ದೆ ಹೊರತು ನೀನು ಬೇಕು ಅಂತ ನನಗೇನಿಲ್ಲ ಅಂತ ಹೇಳಿಬಿಡ್ತಾರೆ. ಅದು ಇವ್ರೇನು ಮಾಡ್ತಾರೆ? ಇವ್ರು ಎತ್ತಿಗೆ ಸಾಮಾನ್ಯ ಮಾಡ್ತಾರೆ, ನಮಗೂ ಹಾಗಿರಲಿಲ್ಲ ಅಂತ ಇವ್ರು ಹೊಡೆದು ಬಿಡ್ತೀರಿ ಬೈದು ಬಿಡ್ತಾರೆ. ಹಾಗೆಲ್ಲ ಮಾಡೋದಿಲ್ಲ. ಅದು ನಿತ್ಯದ ಗಲಾಟೆ ಅದು. ಹಾಗೆಲ್ಲ ಮಾಡೋದಿಲ್ಲ. ಏನು ಮಾಡ್ತಾರೆ? ಇಲ್ಲ ಇಲ್ಲ ಹಾಗಲ್ಲ ಅಂಥೇಳಿ ಭಾರಿ ಗಾಬರಿ ಪಟ್ಟಾಗೆಲ್ಲ ಮಾಡ್ತಾರೆ ಅವರು. ಆ್ಯಕ್ಚುಲಿ ರುಕ್ಮಿಣಿ ಬಗ್ಗೆ ದೇವರಿಗೆ ಪೂರ್ತಿ ಗೊತ್ತು, ದೇವರು ತಮ್ಮ ಬಗ್ಗೆ ಸರಿಯಾದ ಅವರಿಗೂ ಗೊತ್ತು. ಅದಕ್ಕೆ ಪ್ರಣಯ ಕಲಹ, ಅನೇಕ ಪ್ರೀತಿಯಲ್ಲೂ ಕಲಹ ಮಾಡೋಕ್ಕೆ ಬರ್ತದೆ. ಅದು ಸರಿಯಾದ ಸ್ಪಿರಿಟಲ್ಲಿ ತಗೋಬೇಕು ಹೊರತು ಏನು ಮಾಡಿಕೊಡೋದು ಅಪಾರ್ಥ ಮಾಡ್ಕೊಂಡು ಅದೇ ದೊಡ್ಡ ಕಾರಣ ಮಾಡಿಕೊಂಡು ಇಲ್ಲಿ ಜಗಳ ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಹೇಳ್ತಾರೆ. ರುಕ್ಮಿಣಿ ಉವಾಚ ನನ್ವೇತ ದೇವ ಬರವಿಂದ ವಿಲೋಚನಾ ಯದ್ವೈ ಭವಾನ್ನ ಭವತಃ ಸದೃಶೋ ವಿಭುಮ್ನಃ ಸ್ವಸ್ವೇ ಮಹಿಮ್ನಭಿರತೋ ಭಗವಾನ್ ತ್ರಿದೀಶಃ ಕ್ವಾಹಂ ಗುಣಪ್ರಕೃತಿ ಅನ್ಯಗೃಹೀತಪಾದ ಭವಾನೇವ ಭವತಃ ಸದೃಶರಪರಃ. ಅದು ನೋಡಿ ಎಷ್ಟು ಅಧ್ಯಾಯದಲ್ಲಿ 38 ಶ್ಲೋಕಕ್ಕೆ ಬರೋದಿಲ್ಲ, 39 ಶ್ಲೋಕ. ಅದು ಗಲಾಟೆಯಲ್ಲಿ ಆಗೋಗ್ಬಿಟ್ಟಿದೆ ಬೇಕಾದಷ್ಟು. ನೋಡು ರುಕ್ಮಿಣಿ, ನಾನು ಏನು ಕಂಡು ಮದುವೆ ಆದ್ದೀನಿ ಈಗ? ನನ್ನ ಹತ್ರ ಏನಿಲ್ಲ, ಗೊತ್ತಾಯ್ತಾ? ನನ್ನ ಭಕ್ತರೆಲ್ಲ ಪಾಪರು ಏನಿರೋದಿಲ್ಲ ಅವ್ರ ಹತ್ರ. ನಿಷ್ಕಿಂಚನ ಜನಪ್ರಿಯ ಅಂದರೆ ನಾನು ನನ್ನ ಭಕ್ತರೆಲ್ಲ ಎಂಥವ್ರು ಅಂತ ಕೇಳಿದರೆ ಇಲ್ಲದೆ ಇರೋದು. ಅದಕ್ಕೆ ಬಡ ಬ್ರಾಹ್ಮಣರು ಅಂತ ಕರೀತಾರಲ್ಲ ಹಾಗೆ. ಅಂದರೆ ನಾನು ಐಶ್ವರ್ಯ ಧಾರತ ರಾಜ ಅಲ್ಲ ಇವತ್ತೇ. ಎಷ್ಟೆಷ್ಟು ಒಳ್ಳೆಯ ರಾಜರು, ಶಿಶುಪಾಲ್ ಒಳ್ಳೆಯ ರಾಜ, ಅವರೆಲ್ಲ ಬಿಟ್ಟು ನನ್ನ ಯಾಕೆ ಕೊಡಿಸಿದ್ದೀನಿ ಈಗ ಅಂಥೇಳಿ ಎಲ್ಲ ಹೇಳ್ತಾ ಹೋಗ್ತಾರೆ. ತನ್ನ ದೋಷ ಹಿಡ್ದಾಗ ಹೇಳ್ತಾರೆ. ಅದು ರುಕ್ಮಿಣಿ ಏನು ಮಾಡ್ತಾರಾಗ ಅದು ಗುಣ ಅಂತ ಹೇಳಿದೆ. ಏನು ಹೇಳಿ ಅದೆಲ್ಲ ಗುಣ. ನಿನ್ನ ಭಕ್ತರೆಲ್ಲ ಬಡವರನ್ನ ಅರ್ಥ ಏನಂದರೆ ದುಡ್ಡಿದ್ದರೆ ದುಡ್ಡಿಗೂ ಏನೋ ಕಾರಣಕ್ಕೆ ಬರ್ತಿದ್ರು, ಗೊತ್ತಾಯ್ತಾ? ಅವ್ರಿಗೆ ಬೇರೆ ಏನಿಲ್ಲ, ನೀನು ಬೇಕಷ್ಟೇ. ಅದಕ್ಕೆ ಏನು ಯಾತಕ್ಕೆ ಇಟ್ಕೊಂಡಿಲ್ಲ ಅಂದರೆ ಏನಾದ್ರು ಡೈವರ್ಷನ್ ಆ ಕಡೆ ಹೋಗುತ್ತೆ, ಅದಕ್ಕೇನೆ ಏನು ಇಟ್ಕೊಂಡಿಲ್ಲ. ಆ್ಯಕ್ಚುಲಿ ಇಟ್ಕೊಳ್ಳಿ, ಶೇರ್ಗೀರು ಹಾಕಿಬಿಡಿ, ತಲೆ ಕೆಟ್ಟೋಗ್ಬಿಡೋದು, ಗೊತ್ತಾಯ್ತಾ? ಬರುತ್ತೋ ಬಿಡುತ್ತೋ, ಪಿ ಬರೋದು ಗ್ಯಾರಂಟಿ. ಯಾಕೆ? ಅದು ಇಳಿದಾಗೆಲ್ಲ ಹೋಗ್ತಾ ಇರ್ತಾರೆ. ಅದು ಬುದ್ಧಿವಂತ ಮೊದಲು ಕ್ಲೋಸ್ ಆಗಿಬಿಡ್ತಾರೆ. ಅದಕ್ಕೆ ಅಂದರೆ ಈ ರೋಗ ಬೇಕಾಗಿಲ್ಲ, ಡೈವರ್ಟ್ ಆಗುತ್ತೆ. ಅದಕ್ಕೇನು ಇರಬಾರ್ದು. ಅದು ನಿಷ್ಕಿಂಚನ ಅವರು ಅದು ಬಂದು ಬರುತ್ತದು. ಏನು ಕೊಟ್ಟರು ಇಷ್ಟಪಡೋದು, ನಂಗೆ ಬೇಡ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ನನಗೂ ಏನೂ ಬೇಕಿಲ್ಲ. ಅವ್ರು ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲ, ನೀವು ಕೊಟ್ಟರೆ ಇಸ್ಕೊತಿದ್ದೀವಿ, ನನ್ನ ಹತ್ರ ಇಲ್ಲ. ಅಂದರೆ ನೀನು ಪೂರ್ಣನಾದ್ದರಿಂದ ಏನೂ ಇಲ್ಲ, ಪೂರ್ಣ ನೀನು. ಆ ಅರ್ಥ ಬೇರೆ, ನಿಜವಾದ ಅರ್ಥ ಬೇರೆ, ಈ ಅರ್ಥ ಬೇರೆ. ಕೃಷ್ಣ ತನ್ನ ಬಗ್ಗೆ ತಾನೇ ದೋಷ ಹೇಳ್ಕೊಂಡಾಗ, ಗೊತ್ತಾಯ್ತಾ? ಇವು ಆ್ಯಕ್ಚುಲಿ ಕಾಳಿದಾಸನ ಕಾಪಿ ಮಾಡ್ತಾನೆ. ಕುಮಾರ ಸಂಭವದಲ್ಲಿ ಪಾರ್ವತಿ ಈಶ್ವರರ ಕಲಹ ಅಂದರೆ ಒಂದು ರೀತಿ ತಪಸ್ ಮಾಡ್ತಿದ್ದಕ್ಕೆ ಅದಕ್ಕೆ ಪ್ರತ್ಯಕ್ಷ ಆಗ್ತಾನೆ ಶಿವ. ಪ್ರತ್ಯಕ್ಷ ಆಗಿಬಿಟ್ಟು ಕೇಳ್ತಾನೆ. ಅದು ಈ ರೀತಿ ಬರೋದಿಲ್ಲ, ವೇಷದಲ್ಲಿ ಬರ್ತಾನೆ, ನಿಜವಾದ ರೂಪದಲ್ಲಿ ಬರೋದಿಲ್ಲ. ಏನು ಮಾಡ್ತೀನಿ ಅಂತ ಕೇಳ್ತಾನೆ. ನಾನು ಶಿವನ ಕೂಡ ತಪಸ್ ಮಾಡ್ತಿದ್ದೇನೆ. ಯಾತಕ್ಕೆ? ನಾನು ಪತಿ ಆಗಬೇಕು. ಅಯ್ಯೋ ಬುದ್ಧಿ ಇದೆಯಾ? ಶಿವ ಏನು ತಿಳ್ಕೊಂಡಿದ್ದೆ ಶಿವನನ್ನು ನೀನೀಗ? ಶಿವ ತಾನೇ ಹೇಳೋದು, ಒಬ್ಬರು ವಿರೂಪಾಕ್ಷಂ, 3 ಕಣ್ಣು, ಎಷ್ಟು ಅಸಹ್ಯ ಕಾಣಬೇಕಿದ್ರೆ ಯೋಚನೆ ಮಾಡು. ಅಲಕ್ಷ್ಯ ಜನ್ಮ ತಾವು ಹುಟ್ಟೋಗಿತ್ತು ಯಾರಿಗೂ ಗೊತ್ತೇ ಇಲ್ಲ, ಗೊತ್ತಾಯ್ತಾ? ಆಮೇಲೆ ದಿಗಂಬರತ್ವೇನ ನಿವೇದಿತ ಮೋಸು, ರುದ್ರದೇವರಿಗೆ ದಿಗಂಬರರು. ಎಷ್ಟು ಸಂಪತ್ತಿರ್ಬೇಕು ಗೊತ್ತಾಯ್ತಲ್ಲ ನಿಮಗೆ? ಆದ್ದರಿಂದ ವರೇಶ ಯದ್ಬಾಲ ಮುಖಾಕ್ಷಿ ಭೃಗ್ಯತೆ ತತಸ್ತಿ ವ್ಯಸ್ತಂ ಕಿಮಪಿ ತ್ರಿಲೋಚನೆ. ಒಬ್ಬರು ವಿರೂಪಾಕ್ಷ ವರಕ್ಷ ಜನ್ಮತ ದಿಗಂಬರತ್ವೇನ ನಿವೇದಿತ ವಸು ವರೇಶು ಯದ್ಮೃಗಾಕ್ಷಿ ಭೃಗ್ಯತೆ
ತದಸ್ತಿ ವ್ಯಸ್ತಂ ಕಿಮಪಿ ತ್ರಿಲೋಚನೆ, ಇದು ಕಳೆದ ದಿವಸ ಬರೋದಿಲ್ಲ ಅದ್ರ ಬಗ್ಗೆ. ವರನಲ್ಲಿ ಏನಿರ್ಬೇಕಲ್ವ ಚೂರಾರು ಇದೆಯಾ? ವರೇಶು ಯದ್ಭೃಗ್ಯಂ, ವರ ನೀನೇನು ಇರಬೇಕಲ್ಲ ಒಂಚೂರು, ಏನೂ ಇಲ್ಲ. ಯಾಕೆ ಅದು ಮೆಚ್ಚಿದ್ದೆ ಕಡೆ ಸಿಟ್ಟು ಬಿಡುತ್ತೆ ಪಾರ್ವತಿಗೆ. ಯಾರೇ ನೀವು ಬೈಲಕ್ಕೆ ಬರ್ತಾರೆ, ಆಗ ತನ್ನ ರೂಪ ತೋರಿಸ್ತಾರೆ. ಅದು ಇದ್ರ ಕಾಪಿ ಅದು ಆ್ಯಕ್ಚುಲಿ ಕೃಷ್ಣ ಇದೇ ಮಾತನ್ನೇ ಹೇಳ್ತಿರೋದು. ನನ್ನ ಹತ್ರ ಏನಿದೆ, ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, ಬಾಲಕ ಗೊಲ್ಲರು ಗೆಲ್ಲರು ಎಲ್ಲ ಬಾಲ ಇರಿಸ್ತಾರೆ, ಫಲ ಇರಿಸಿಲ್ಲ, ಎಲ್ಲರೂ ಹೀಗಿದ್ದಾರೆ. ಎಂತೆಂಥ ಒಳ್ಳೆಯವ್ರಿಗೆ ಹೋಲಪ್ಪ ಯಾರು ಇರಲಿಲ್ಲ ಅಂತಲ್ಲ. ಶಿಶುಪಾಲ ಬಂದಿದ್ದ, ದತ್ತವಕ್ರ ಇದ್ದ, ಇವರೆಲ್ಲ ಹೊರಗಳ ಅದೆಲ್ಲ ಕಂಪೇರ್ ಮಾಡ್ತಾರೆ. ಇದೇ ನಿಜವಾದ ಸಂಪತ್ತಲ್ಲ, ಗೊತ್ತಾಯ್ತು. ಆದರೆ ರುಕ್ಮಿಣಿ ಹಾಗೆ ಹೇಳ್ತಾರೆ, ಹೇಳಿದ್ದೆಲ್ಲ ಸತ್ಯ. ನನ್ನಂತವ್ರು ಯಾರಿಲ್ಲ ಗೊತ್ತಾ ನಿನಗೆ ಅಂತ ಹೇಳ್ತಾರೆ ರುಕ್ಮಿಣಿ. ಕೃಷ್ಣ ನನ್ನಂತವ್ರು ಯಾರೂ ಇಲ್ಲ ಗೊತ್ತಾ? ಹೌದು ಕೃಷ್ಣ ಇರ್ತಾನೆ, ಯಾರು ಇಲ್ಲೇ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತ, ಅದೆಲ್ಲ ಪಾಸಿಟಿವ್ ಆಗಿ ನೋಡ್ತಾರೆ. ಕೃಷ್ಣ ಏನು ದೋಷ ಅಂತ ಹೇಳಿದ್ದಾರೆ ಎಲ್ಲ ಏನದು ಗುಣ, ಅದು ಗುಣದ ಇನ್ನೊಂದು ಮುಖ ಅದು. ಇದು ಅರ್ಥ ಮಾಡಿಕೊಂಡ್ರೆ ಆ ಕುಮಾರ ಸಂಭವದಲ್ಲಿ ಏನಿದೆ ಅಲ್ಲಿ ಆ್ಯಕ್ಚುಲಿ ಅದರಲ್ಲಿ ಇಲ್ಲ. ಅದು ಇದನ್ನು ನೋಡಿ ಸೃಷ್ಟಿ ಮಾಡಿದ್ದಾರೆ ಅದು ಕಾಳಿದಾಸ. ಬಟ್ ಒಳ್ಳೆ ಚೆನ್ನಾಗಿರೋದು. ಅದು ಸೃಷ್ಟಿ ಮಾಡೋದಕ್ಕೆ ಎಲ್ರಿಗೂ ಬರೋದಿಲ್ಲ, ಹಾಗೆಲ್ಲ ಕೂಡ ದೊಡ್ಡ ಕವಿಯಾಗಿದ್ದಕ್ಕೆ ಆ ಕೆಲಸ ಮಾಡಿದ್ದಾನೆ. ಬಟ್ ಇಲ್ಲಿ ಭಾಳ ಚೆನ್ನಾಗಿ ಒಪ್ಪುತ್ತದೆ. ಅಲ್ಲಿ ಸ್ವಲ್ಪ ಫ್ಯಾಕ್ಟ್ ಇದೆ ಅದರಲ್ಲಿ. ವಿರೂಪಾಕ್ಷ ಹೌದು ಅವರು, ಅದೆಲ್ಲ ಕೆಲವು ದಿಗಂಬರ ಹೌದು, ಒಪ್ಪಬೇಕು ಅದನ್ನು. ದೃಷ್ಟಿಗೆ ಅದು ಯಾವುದೂ ಇಲ್ಲ. ಆ ದೃಷ್ಟಿಯಲ್ಲಿ ಇದು ಬೇರೆ ಅದು ಬೇರೆ ಆಯಿತು. ಅಲ್ಲಿ ಅದಿದ್ದರೂ ನಾನು ಒಪ್ತೇನೆ ಅಂತ ಅವರು ವಾದ. ಮತ್ತು ಅದೆಲ್ಲ ಅವ್ರ ಹಿರಿಮೆಗೆ ಧಕ್ಕೆ ತರೋದಿಲ್ಲ. ಇಲ್ಲಿ ಹಾಗಲ್ಲ, ದೋಷ ಇಲ್ಲವೇ ಇಲ್ಲ ಅಂತ ಇಲ್ಲಿ ವಾದ. ಈ ಒಂದು ವ್ಯತ್ಯಾಸ ಗಮನಿಸ್ಬೇಕು. ಹಾಂ ಹಾಂ ಏನು ಹೇಳ್ಕೊಡ್ತಾನೆ? ಹೌದು, ಈ ಕಳೆ ಆಚಾರ್ಯ ಬರೀತಾರೆ. ಯಾತಕ್ಕೆ ಅಂದರೆ ಇದರಸೆಯನ್ನು ಗೃಹಿಣಾಮೇವ ಚೇಷ್ಟ, ಮನೆಯಲ್ಲಿ ಹೇಗಿರಬೇಕು ಹೇಗಿರ್ತಾರೆ ಇಂಥ ಕಲೆಗಳು ಇದ್ರೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಮನೆಯೊಳಗೆ ಅಂತ. ಎಲ್ಲದೂ ತಲೆ ಹಾಕೋದು ಕೂತ್ಕೊಂಡ್ಬಿಟ್ಟಿರೋದಿಲ್ಲ. ಮಾತಾಡಬೇಕು, ಎಚ್ಚರ ಇರಬೇಕಲ್ಲ. ಕೆಲವು ವಿಷಯ ತಮಾಷೆಗೋಸ್ಕರ ಇದ್ದಾಗ ಆ ರೀತಿ ತೊಗೊಂಡ್ರೆ ಇಬ್ಬರಿಗೂ ಖುಷಿ ಆಗುತ್ತೆ. ಅದು ಮಿಸ್ಅಂಡರ್ಸ್ಟ್ಯಾಂಡ್ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಹಾಗೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಮಾಡಿರೋದು. ಬೇವಾನಿ ಆ ಕಡೆ ಎಲ್ಲವೂ ಸೇರುತ್ತೆ, ಏನು ಬೇಕಾದ್ರೆ ಸೇರಿಸ್ಕೋಬೋದು. ವಿರುದ್ಧವಾಗದೇ ಇದ್ದರೆ ಆಯಿತು. ನೀನು ಹೇಳಿದೆಯಲ್ಲ ಸತ್ಯ ಅದು. ಆ ವಾಕ್ಯ ಸಂಸ್ಕೃತ ಬಂದರೆ ಸ್ವಾರಸ್ಯ ಗೊತ್ತಾಗುತ್ತೆ. ಹೇಗೆ ಹೇಳ್ತಾರೆ ಕೃಷ್ಣ ಅಂತೇಳಿ ಹೇಳ್ತಾರೆ. ರುಕ್ಮಿಣಿಯ ಉತ್ತರ, ನನ್ನ ವೇತದೇವ ವರವಿಂದ ವಿಲೋಚನಾಹ ಗೊತ್ತಾಯ್ತು. ಯದ್ವೈ ಭವಾನ್ ನ ಭವತಃ ಸದೃಶೋ ವಿಭೂಮ್ನಃ ಕ್ವಸ್ವೇ ಮಹಿಮ್ನಿ ಅಭಿರತೋ ಭಗವಾಂತ್ರಧೀಶಃ ಕ್ವಾಹಂ ಗುಣಪ್ರಕೃತಿ ಅನ್ಯಗೃಹೀತ ಪಾದ. ನಾನೆಲ್ಲಿ ನೀನೆಲ್ಲಿ ಅರ್ಥ ಕೃಷ್ಣ ಹೇಳ್ತಾನೆ. ಹೇಳೋದು ಹೀಗೆ ಕೃಷ್ಣ ಹೇಳೋದು, ನಾನೆಲ್ಲಿ ನೀನೆಲ್ಲಿ, ನೀನು ರಾಜಕುಮಾರಿ ನೀನು, ಗೊತ್ತಾಯ್ತಾ. ನಾನೊಬ್ಬ ಬರೀ ಗೊಲ್ಲರ ಹುಡುಗ, ನಾನು ಅದು ಯಾವುದೋ ರಾಜ್ಯಕೋಶ ಏನೂ ಇಲ್ಲೇ ಇಲ್ಲ. ಆಗ ಹೇಳ್ತಾಳೆ, ರಿವರ್ಸ್ ಮಾಡ್ತಾಳೆ. ಹೌದು ನೀನೆಲ್ಲಿ, ಅದು ಕರೆಕ್ಟೇ ಇರುತ್ತೆ. ನೀನೆಲ್ಲಿ ನಾನೆಲ್ಲಿ, ಗೊತ್ತಾಯ್ತಾ. ನೀನು ನೋಡಿದರೆ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರ, ನಾನು ಹಾಗಿಲ್ಲ. ಎಷ್ಟೇ ಇದ್ರೂ ಕೂಡ ಮೈನಸ್ ಪಾಯಿಂಟ್ ಅದು. ಈಗ ವಾಪಸ್ ತಗೋತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದರ ಸ್ವಾರಸ್ಯ. ಅದರ ವೇದಾಂತದ ಪರಿಭಾಷೆಯಲ್ಲಿ ಮಾಡೋ ಕಲಹ, ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡೋದು. ಸುಮ್ಮನೆ ಓದಿದ್ರೆ ಆಭಾಸ ಕಾಣಿಸುತ್ತೆ, ಹಾಗಲ್ಲ. ಸತ್ಯಂ ಭಯಾದಿವ. ಮತ್ತಿದ್ದೇ ಕೃಷ್ಣ ಹೇಳ್ತಾನೆ, ನಾನು ನಾನು ಮಹಾವೀರ ಅಲ್ಲ, ನಾನು ಜರಾಸಂಧ ಬಂದರೆ ಓಡೋಗ್ಬಿಟ್ನಲ್ಲ, ದ್ವಾರಕ ಕಟ್ಕೊಳ್ಳಿಲ್ಲ, ಹೋಗ್ಬಿಟ್ಟಲ್ಲಿ ನೋಡಿದ್ಯಾ. ನಾನು ವೀರನೂ ಅಲ್ಲ, ಶೂರನೂ ಅಲ್ಲ, ಏನೂ ಅಲ್ಲ. ಹೇಳಿದ್ದು ಕರೆಕ್ಟೇ. ಉತ್ತರ ಕೊಡ್ತಾರೆ. ಯಾಕೆ? ಸತ್ಯಂ ಭಯಾದಿವ ಗುಡಿಭ್ಯ ಗುರುಕ್ರಮ ಅಂತಹ ಸೇತೆ ಸಮುದ್ರ ಉಪಲಂಬನ ಮಾತ್ರ ಆತ್ಮ ಯೋ ಅನಿತ್ಯಕೇಂದ್ರಿಯ ಗುಣೈ ಕೃತವಿಗ್ರಹಸ್ತ್ವಂ ಯತ್ ಸೇವಯಾ ನೃಪಪದಂ ವಿಧುತಂ ತಮೋನ್ನತಂ. ಅವರೆಲ್ಲ ಯಾರು? ಜೊತೆ ಯುದ್ಧ ಮಾಡೋ ಬ್ಯಾಚಿಂಗ್ ಅವರು. ಯಾರು ಕುಸ್ತಿ ಬರುತ್ತೆ, ಯಾರು ಹುಡುಗ ಕಳಿಸ್ಬಿಡ್ತಾರೆ. ಯುದ್ಧ ಮಾಡೋದಿಲ್ಲ ಅವ್ರು, ಫೈಟ್ ಮಾಡಲ್ಲ ಅವನು. ಯಾಕೆ ಗೆದ್ದರು ಹೋಗ್ಬಾರ್ದು, ಸೋತು ಭಾರಿ ಹೋಗ್ಬಾರ್ದು. ಅದರಿಂದ ಉಪಯೋಗನೇ ಇಲ್ಲ. ಅದರ ನಿಜನೇ ಸ್ವಾರಸ್ಯ ಇದೆ ಅದರೊಳಗೆ. ಯಾಕೆ ಸಮುದ್ರೊಳಗೆ ಕೂತ್ಕೊಂಡ್ರೆ ಯಾರು ಅಂತ ತೋರ್ಸಕ್ಕೆ ಹೋದಿ ನೀನು? ಸಮುದ್ರ ಶಾಯಿ ತೋರ್ಸಕ್ಕೆ ಹೋಗಿದ್ದೀಯ ಹೊರತು, ಸಮುದ್ರ ಶಾಯಿ ಅಂದ್ರೆ ಏನು? ನಾರಾಯಣ ಅಂತ ಅರ್ಥ. ನಾರಾಯಣ ತೀರ ವೀಕ್ ಪಾರ್ಟಿ ಜೊತೆಗೆ ಯಾರು ನಿಲ್ಲೋದಿಲ್ಲ. ಅದಕ್ಕೆ ಹಾಗೆ ಮಾಡಿ ಸರಿನೇ. ಜನ ಏನು ತಿಳ್ಕೊಂಡ್ರು? ಅಂಜೋಡಿ ಅಲ್ಲ, ಭಾರಿ ದೊಡ್ಡವ್ರು ಮಡಿಯಲ್ಲಿದ್ದಾಗ ಯಾರು ಬಿಟ್ಲಕ್ಕೆ ಬಂದರೆ ಭಯಪಡ್ತಾರೆ ಅಂದರೆ ಮೈಲಿಗೆ ಮಾಡ್ತಾರೆ ಅಂತ ಭಯನೇ ಹೊರತು ಹೊಡೆದು ಬಿಡ್ತಾ ಅಂಥ ಭಯಗಳೆಲ್ಲ ಇಲ್ಲ. ಇಂಥ ಭಯ ನಿನಗಿದೆ, ಇದಿಲ್ಲ. ಜಸ್ಸೇವಯಾ ನೃಪಪದಂ ವಿಧುತಂ ತಮೋಂಧಂ ನೃಪಪದಂ ನೃಪಶಬ್ದವಾಚ್ಯ ಮಾತ್ರ. ಅವರೆಲ್ಲ ಹೆಸರಿಗೆ ರಾಜರಷ್ಟೇ, ನಿಜವಾದ ರಾಜ ನೀನೇನೆ. ನತು ಮುಖ್ಯತೋ ನೃಪಾಲಕತ್ವಂ ಅಂಧಂತಮಃ ಪ್ರತಿ ಪ್ರವಿಧುತಂ. ಜರಾಸಂಧಾರ್ವಿ ಎಂಥ ರಾಜರು ಅಂದರೆ ಕಾಪಾಡೋದು ಬೇಡ, ಅವರೇ ಉಳಿಯೋದಿಲ್ಲ, ಅನ್ನ ತಮಿಸಿ ಹೋಗ್ತಾರೆ ಅವರೆಲ್ಲ ಕೂಡ. ತಾವೇ ಜೈಲಿಗೆ ಹೋಗಿ ಏನು ಕಾಪಾಡ್ತಾರೆ. ಇದೆಲ್ಲ ಹೇಳಕ್ಕೆ ಹೊರಟ್ರೆ ಗುಣದೋಷ ಚಿಂತನೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ.
ತ್ವತ್ಪಾದಪದ್ಮಮಕರಂದಜುಷಾಂ ಮುನೀನಾಂ ವರ್ತ್ಮಂ ಮಕುಟಂ ಸ್ಫುಟಂ ಪಶುಭಿರ್ನನು ದುರ್ವಿಭಾವ್ಯಂ ಯಸ್ಮಾದಲೌಕಿಕಮಿವ ಈಹಿತಮೀಶ್ವರಸ್ಯ ಭೂಮಂತವೇಹಿತಮಥೋ ಅನುಮೇ ಭವಂತಿ. ನಿನ್ನ ಪಾದಕಮಲ ರಾಜ ಅಲ್ಲ ಅಂತ ಹೇಳಿದೆಯಲ್ಲ, ನಿನ್ನ ಪಾದಕಮಲ ಸೇವನೆ ಮಾಡಿದರೂ ಸಾಕು ಚಕ್ರವರ್ತಿಗಳಾಗಿ ಬಿಡ್ತಾರೆ. ಇದೆಲ್ಲ ಯಾವ ಲೆಕ್ಕ ಅಂತ. ತವೇಹಿತವನುಮೇ ಈಹಿತಾನಿ ಭವಂತಿ. ಆದರೆ ನಾ ಬಿಡಿದವರು ಎಲ್ಲ ಇಷ್ಟ ಏನೇ ಬಂದರೂ ಕೂಡ ಮೂಲ ಪ್ರೇರಕ ನೀನೇನೆ. ನಿಷ್ಕಿಂಚನೋ ನನು ಭವಾನ್ ನಯತೋಸ್ತಿ ಕಿಂಚಿತ್ ಯಸ್ಮೈ ಬಲಿಂ ಬಲಿಭುಜೋ ಅಪಿ ಹರಂತಿ ಅಜಾದ್ಯಾಹ ನತ್ವಾ ವಿದಂತಿ ಅಸುತೃಪೋ ಅಂತಿಕಮಾಢ್ಯತಾಂಧಾಹ ಶ್ರೇಷ್ಠಃ ಸತಾಂ ಗರಿಭುಜಾಮಪಿ ಯೋ ಅಂತರಾಸ್ಯೇ. ಹೌದೌದು, ಏನು ಇಲ್ಲದೆ ಇದ್ದವನು. ಅದಕ್ಕೆ ಬ್ರಹ್ಮಾದಿಗಳು ಸೇವೆ ಮಾಡ್ತಾರಲ್ಲ, ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ವೇನು ಹಾಗಿದ್ರೆ? ಬ್ರಹ್ಮಾದಿಗಳು ಸೇವೆ ಮಾಡ್ತಾರೆ ಏನರ್ಥ? ಅವರಲ್ಲಿಲ್ಲದೆ ಇರ್ತಕ್ಕ ದೊಡ್ಡತನ ಎಲ್ಲಿದೆ ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತು. ಮೇಲ್ನೋಟಕ್ಕೆ ಏನೂ ಇಲ್ಲ, ಬಟ್ ಎಲ್ಲಿದೆ? ನಿನ್ನ ಒಳಗೆ ಇದೆ, ಹೊರಗಿಂದ ಏನೂ ಇಲ್ಲಿಲ್ಲ. ಅದು ಸಾರಸ್ಯ. ಹೊರಗಿಂದ ಏನೂ ಇಲ್ಲ, ನೀನು ಇರೋದೆಲ್ಲ ಏನದು ಒಳಗಿಂದನೇ ಇದೆ. ಆದ್ದರಿಂದಾಗಿಯೇ ನಿನ್ನ ಹಿರಿಮೆ ಯಾರಿಗೂ ಬರೋದಿಲ್ಲ. ಯತಃ ಕಿಂಚಿನ್ ಮಾತ್ರ ನಾಸ್ತಿ ಕಿಂತು ಸರ್ವಮೇವಾಸ್ತಿ. ನನ್ನ ಹತ್ರ ಏನೂ ಇಲ್ಲ ಅಲ್ಲ, ಕರೆಕ್ಟು, ಏನೂ ಇಲ್ಲ ಅಲ್ಲ, ಎಲ್ಲ ಇದೆ ನಿನ್ನ ಹತ್ರ. ಎಲ್ಲ ನಾವು ಮಾತಾಡ್ತೇವೆ ಮಾತನ್ನು. ಭಿಕ್ಷುಕ ಬಂದು ಕೇಳಿದೆ, ಏನೂ ಇಲ್ಲ ಹೋಗ್ಬಾರ್ದು, ಏನೂ ಇಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲ ನನ್ನ ಹತ್ರ, ನಿನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ. ಕೊಡೋಂಥ ಪದಾರ್ಥ ಇಲ್ಲ ಅಂತ ಅರ್ಥನೇ ಹೊರತು ಏನಿಲ್ಲ. ಸಿಕ್ಕಾಬಿಟ್ಟಿದೆ ಅವನ ಕೆಲಸ ಇರುತ್ತೆ. ಅವನ ಹತ್ರ 2,000 ರೂಪಾಯಿ ನೋಟ್ ಇದೆ ಅಂತ ತಿಳ್ಕೊಬೋದು. 10 ಪೈಸೆ ಏನಿದೆ ಕೂಡ ಇಲ್ಲ ಅದು ಕೊಡ್ಲಿಕ್ಕಿಲ್ಲ, ಅದನ್ನು ಕೊಡಾಗಿಲ್ಲ, ಇದನ್ನು ಕೊಟ್ಟರೆ ಉಪಯೋಗ ಇಲ್ಲ. ಆದ್ದರಿಂದ ಇಲ್ಲ, ಅದನ್ನೇ ಹೇಳೋದು. ನಿನ್ನ ಹತ್ರ ಸ್ವಲ್ಪ ಇಲ್ಲ ಅಲ್ಲ, ಎಲ್ಲ ಇದೆ. ಆದ್ದರಿಂದ ಸ್ವಲ್ಪ ಇಲ್ಲ ಹಬ್ಬ ಸರಿ ಇದೆ, ಸ್ವಲ್ಪ ಇಲ್ಲ ಅಷ್ಟೇ, ಎಲ್ಲ ಇದೆ. ನಾನು ಸರ್ವಮೇವ ಅಸ್ತಿ. ತ್ವಂ ವೈ ಸಮಸ್ತ ಪುರುಷಾರ್ಥಮಯ ಫಲಾತ್ಮ ಯದ್ವಾಂಛಯ ಸುಮತಯೋ ವಿಸೃಜಂತಿ ಕೃಷ್ಣಂ ತೇಷಾಂ ವಿಭೋ ಸಮುದಿತೋ ಭವತಃ ಪ್ರಸಾದಃ ತ್ರಯ್ಯಾಂಚ ಯಶ್ಚ ರತಯೋಃ ಸುಖದುಃಖಿರೋರ್ನ. ತ್ವಂ ವೈ ಸಮಸ್ತ ಪುರುಷಾರ್ಥಮಯ ಫಲಾತ್ಮ ಯದ್ವಾಂಛಯ. ನೀನು ಪುರುಷಾರ್ಥ ಕೊಡ್ಬೋದು, ಬೇಕಾಷ್ಟು ಕೊಡ್ಬೋದು. ನೀನೇ ದೊಡ್ಡ ಪುರುಷಾರ್ಥ ನನಗೆ. ಇನ್ನೇನು ಬೇಕಾಗಿದೆ ಅಂತ ಕೇಳಿ, ಇನ್ನೇನು ಬೇಕು ನನಗೆ? ಯಾವುದು ಬೇಕಿಲ್ಲ. ವಿಸೃಜಂತಿ ಕೃಷ್ಣಂ ತೇಷಾಂ ವಿಭೋ ಸಮುದಿತೋ ಭವತಃ ಪ್ರಸಾದಃ ತ್ರಯ್ಯಾಂಚ ಯಶ್ಚ ರತಯೋಃ ಸುಖದುಃಖಿನೋರ್ನ. ಫಲಾತ್ಮ ಸುಖಾತ್ಮ ಅತಯೇವ ಪುರುಷೈಃ ಅರ್ಥಸ್ವರೂಪಃ ತೇಷಾಂ ಭವತಶ್ಚ ಸಮುದಿತಃ ಸಮೋ ಗುಣೋ ನಾಸ್ತಿ ಯಶ್ಚ ಕೋಪಿ ತ್ರಯ್ಯಾಂ ರತಯೋಃ ವೇದೋಕ್ತಕರ್ತೃತ್ವೇನ ಸುಮತೀನಾಂ ತ್ರಯೀರತತ್ವಂ ಪ್ರತಿಪಾದ್ಯತ್ವೇನ ಭವತಃ ಸುಖದುಃಖಿನೋಃ ಕೇವಲಂ ಪರಿಪೂರ್ಣಸುಖೋ ಭವಾನ್ ಭಗವದ್ಜ್ಞಾನಪರ್ಯಂತಂ ದುಃಖಿನಸ್ತೆ. ನಿನ್ನನ್ನು ಆರಾಧನೆ ಮಾಡಿ ಅಂತ ದುಃಖನೇ ಜನ ಕಳ್ಕೊತಿರ್ಬೇಕಾದ್ರೆ ನಿನ್ನದೇನಿಲ್ಲ ಅಂತ ಹೇಳೋದೀಗ ಸಾಧ್ಯವೇ ಇಲ್ಲ. ಅಲ್ಪ ಸಂಪೂರ್ಣ ಶಕ್ತಿತ್ವಾತ್ ಅಲ್ಪಪೂರ್ಣ ಗುಣತ್ವತಃ ಅಲ್ಪ ಸಂಪೂರ್ಣದರ್ಶಿತ್ವಾತ್ ನ ಸಾಮ್ಯಂ ಜೀವಕೃಷ್ಣಯೋ ಇತಿ ಬ್ರಹ್ಮಾಂಡೆ. ನೋಡಿ, ಜೀವೇಶ್ವರ ಭೇದ ಯಾತಕ್ಕೆ ಹೇಳಬೇಕು ತೋರಿಸ್ತಾರೆ. ಒಂದು ಭೇದಕ್ಕೇನು ಸಾಕು? ಎಲ್ಲ ಇದ್ದು ಎ ಬಿ ಬೇರೆನೆ, ಏನೇ ಬಿ ಬಿನೇ. ಆದರೆ ಏನೂ ಇಲ್ಲ, ಒಂದು ಕಂಪೇರ್ ಮಾಡಕ್ಕೆ ಹೊರಟ್ರೆ ಬ್ರಹ್ಮವಾಯುಗಳಲ್ಲಿ ವ್ಯತ್ಯಾಸನೇ ಇಲ್ಲ. ಆದರೂ ಇಬ್ಬರಲ್ಲಿ ಏನಿದೆ? ಭೇದ ಇದೆ. ಅದು ವ್ಯತ್ಯಾಸ ಇದ್ದ ಮೇಲೆ ಬ್ರಹ್ಮವಾಯುಗಳೆಲ್ಲ ಭೇದ ಹೇಳಿದ ಮೇಲೆ ಬ್ರಹ್ಮ ಇವರು ಅಗ್ನಿ ಮೊದಲಾದವ್ರ ಮಧ್ಯೆ ಭೇದ ಹಿಡಿದಲ್ಲಕ್ಕಾಗತ್ತಾ? ಅದು ತೋರಿಸ್ತಾರೆ. ಅಲ್ಪ ಸಂಪೂರ್ಣ ಶಕ್ತಿತ್ವ ಮೊದಲನೇ ವ್ಯತ್ಯಾಸ ಏನು? ಅಲ್ಪ ಸಂಪೂರ್ಣ ಶಕ್ತಿತ್ವ. ಅಲ್ಪ ಶಕ್ತಿತ್ವ ಜೀವಸ್ಯ, ಪೂರ್ಣ ಶಕ್ತಿತ್ವ ಭಗವತಃ. ಎರಡು ಬಂದಾಯಿತು. ಅಲ್ಪಪೂರ್ಣ ಗುಣತ್ವತಃ ಜೀವರೆಲ್ಲ ಏನವರು? ಅಲ್ಪ ಗುಣರು. ಪರಮಾತ್ಮ ಪೂರ್ಣ ಗುಣ ಮಿಕ್ಸ್ ಮಾಡ್ತಾರೆ ಹೇಳಬೇಕಾದ್ರೆ. ಅಲ್ಪ ಸಂಪೂರ್ಣ ದರ್ಶಿತ್ವ, ಅಲ್ಪಜ್ಞರು ಪೂರ್ಣಜ್ಞ, ಅಲ್ಪಜ್ಞರು ಸರ್ವಜ್ಞನೇ. ಇಷ್ಟು ಡಿಫರೆನ್ಸ್ ಇದ್ದ ಮೇಲೆ ನೀನು ಸ್ವತಂತ್ರ ಅಸ್ವತಂತ್ರ ಅಂಡರ್ಸ್ಟುಡ್. ನಸಾಮ್ಯಂ ಜೀವಕೃಷ್ಣಯೋ, ಜೀವಕೃಷ್ಣರಿಗೆ, ಜೀವ ಮತ್ತು ಭಗವಂತನಿಗೆ ಸಾಮ್ಯನೇ ಹೇಳಾಗಿಲ್ಲ, ಐಕ್ಯ ಹೇಳ್ತಾರೆ. ಸಾಮ್ಯ ಹೇಳೋದಕ್ಕೆ ಬರೋದಿಲ್ಲ, ಐಕ್ಯ ಹೇಳೋದಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ನೋಡೋದು ಜ್ಞಾನ. ಅಲ್ಪದರ್ಶಿ ಅಲ್ಪಜ್ಞಾನಿ, ಪೂರ್ಣದರ್ಶಿ ಪೂರ್ಣಜ್ಞಾನಿ. ದರ್ಶನ ಅಂದ್ರೇನು? ಜ್ಞಾನ ಅಂತ ಅರ್ಥ. ಸ್ಮೃತಿಷ್ವಪೀತಿ ತ್ರಯ್ಯಾಂಚೇತಿ ಶಬ್ದ ಸ್ಮೃತಿಷ್ವಪೀತಿ.
ತ್ವಮ್ನ್ಯಸ್ತದಂಡಃ ಮುನಿಭಿರ್ಗಚಿತಾನುಭಾವ ಅಧ್ಯ ಆತ್ಮಾತ್ಮದಶ್ಚ ಜಗತಾಮಿತಿ ಮೇ ವೃತೋಸಿ ಹಿತ್ವಾ ಭವದುದ್ಭವ ಎಲ್ಲೋಯ್ತು ಭವದುದ್ಭವಿತ ಕಾಲಗಂಧ ಧ್ವಸ್ತಾಶಿಷೋ ಅಬ್ಜ ಭವನಾಕಪತೀನ್ ಕುತೋನ್ಯಾನ್ ನೀನು ಇಂಥವನು ತೆಗೆದುಕೊಂಡೇ ನಾನು ಮದುವೆಯಾಗಿದ್ದೇನೆ ಹೊರತು ಯಾತಕ್ಕೋಸ್ಕರ ಮದುವೆಯಾಗಿದ್ದಲ್ಲ ನಾನು ಅಂತ ಹೇಳ್ತಾನೆ. ಅಬ್ಜೋ ಬ್ರಹ್ಮ ಎಲ್ಲಿದೆ? ಹಿಂದಿಂದ ಇಲ್ಲಿದ 42 ಅದಾಯ್ತಲ್ಲ, ಅದೆಲ್ಲ ಕೇಳ್ತಿರೋದು ಅವರು. ಇಲ್ಲಿದೆ ತ್ರಯ್ಯಾಂಚೇತಿ ಚಶಬ್ದ ಸ್ಮೃತಿಷ್ವಪೀತಿ ತ್ರಯ್ಯಾಂ ವಾಕ್ಯ ಅಲ್ಲಿದೆ, ಮೂಲದಲ್ಲಿ ಏನಿದೆ ನೋಡಿ. ತ್ವಮ್ಮೈ ಸಮಸ್ತ ಪುರುಷಾರ್ಥಮಯ ಪರಾತ್ಮ ಯದ್ವಾಂಛಯ ಸುಮತಯೋ ವಿಸೃಜಂತಿ ಕೃಷ್ಣಂ. ನಿನ್ನ ಭಕ್ತರಾಗಿ ಬರೋರೆಲ್ಲ ಯಾರು ಗೊತ್ತಾ? ಸುಮತಿಗಳು ಅಂದರೆ ಏನು? ಒಳ್ಳೆ ತಿಳುವಳಿಕೆ ಇರೋದು. ಇನ್ನು ಸುಮ್ಮನೆ ಲೋಕದಲ್ಲಿ ತೊಗೊಂಡ್ಬಿಟ್ರೆ ಕೃಷ್ಣ ಭಕ್ತರ ಸಂಖ್ಯೆ ಭಾರಿ ಕಡಿಮೆ. ಯಾರ್ಯಾರು ಭಕ್ತರು ಸಿಕ್ಕಾಪಟ್ಟೆ ಜನ ಇರ್ತಾರೆ, ದೇವ್ರ ಭಕ್ತರ ಸಂಖ್ಯೆ ಕಡಿಮೆ. ಯಾಕೆ? ತಿಳ್ಕೊಂಡವ್ರು ಕಡಿಮೆ ಆದಾಗ ಇವತ್ತು ಒಳ್ಳೊಳ್ಳೆ ಕೋರ್ಸಿ ಕ್ಯಾಂಡಿಡೇಟ್ಸ್ ಸೇರೋದಿಲ್ಲ. ಯಾತಕ್ಕೆ? ಕೆಪಾಸಿಟಿ ಬೇಕಾದ್ರೆ, ಆದ್ದರಿಂದ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ನಿನ್ನ ಭಕ್ತರು ಕಡಿಮೆ ಇದ್ದಾರೆ ಅಲ್ಲ, ಸರಿಯೇ. ಸುಮತಯೋ ವಿಸೃಜಂತಿ ಕೃಷ್ಣಂ. ಮಹಾಜ್ಞಾನಿಗಳೆಲ್ಲ ಎಲ್ಲವನ್ನು ಬಿಟ್ಟು ಯಾತಕ್ಕೆ ಬರ್ತಾರೆ ಅಂದರೆ, ಏನು ಬಿಟ್ಟು ಬಂದಿರ್ತಾರಲ್ಲ ಅದಕ್ಕಿಂತ ಭಾರಿ ದೊಡ್ಡವನು ನೀನು, ಅದಕ್ಕೋಸ್ಕರ ನಂತರ ಬರ್ತಾರೆ ಅಷ್ಟೇ. ಆದರೆ ದೊಡ್ಡದನ್ನು ಬಿಟ್ಟು ಚಿಕ್ಕದಕ್ಕೆ ಹೋದರೆ ದಡ್ಡರು ಅಂತ ಕರೀತಾರೆ. ಚಿಕ್ಕದನ್ನು ಬಿಟ್ಟು ದೊಡ್ಡಕ್ಕೆ ಹೋದರೆ ಸುಮತಿಗಳು ಅವರೆಲ್ಲ ಕೂಡ. ತೇಷಾಂ ವಿಭೋ ಸಮುದಿತೋ ಭವತಃ ಪ್ರಸಾದ ತ್ರಯ್ಯಾಂಚಯಶ್ಚ ಗತಯೋ ಸುಖ ಸುಖೇನೋರ್ನ. ಅವ್ರು ಯಾರು ಗೊತ್ತಾ? ಅವರೆಲ್ಲ ಉಳಿದವರೆಲ್ಲ ಹೇಳ್ತೀನಿ ಅದೇ ಬಂದಿರೋದೀಗ, ಗೊತ್ತಾಯ್ತಾ? ತೇಷಾಂ ವಿಭೋ ಸಮುದಿತೋ ಭವತಃ, ಅವರಿಗೆ ಅನುಗ್ರಹ ಮಾಡಿಬಿಡ್ತೀಯ. ತ್ರಯ್ಯಾಂಚಯಶ್ಚ ರತಯೋ ಸುಖ ದುಃಖಯೋರ್ನ. ಆದರೆ ಯಾರು ಬರೀ ವೇದದಲ್ಲಿ ಸೇರ್ತಾರಲ್ಲ ಅವ್ರ ಉಪಯೋಗ ಇಲ್ಲ. ಎಲ್ಲಿ ಬಂದಿದೆ ಮಾತು ಗೊತ್ತಾ? ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನ. ಅವರೆಲ್ಲರೂ ಬರೀ ವೇದದ ಆಪಾತಾರ್ಥ ತಿಳಿದವರು, ಹಾಗೆ ಸ್ಮೃತಿಗಳ ಆಪಾತಾರ್ಥ ತಿಳಿದವರು. ಸುಮತಿಗಳು ಹಾಗಲ್ಲ, ಅಂತರಾರ್ಥ ತಿಳಿದವರು. ಅದಕ್ಕೇನು ಮಾಡ್ತಾರೆ? ಮೀಮಾಂಸಕ ವೇದ ಓದ್ತಾರೆ. ದೇವ್ರು ಬೇಡ ಅವರಿಗೆ, ಕರ್ಮ ಬೇಕಷ್ಟೇ ಅವರಿಗೆ, ದೇವರು ಬೇಡ. ಆದರೆ ನಿಜವಾದ ಜ್ಞಾನಗಳೇನು ಮಾಡ್ತಾರೆ? ವೇದವಾದ ಅಂತನೇನು ಅಪರೆಂಟ್ ಮೀನಿಂಗ್ ತೊಗೊಳ್ತಾನೆ. ಇವರೇನು ಮಾಡ್ತಾರೆ? ಒಳಗಿನ ಅರ್ಥ ತೊಗೊಳ್ತಾರೆ. ಅದಕ್ಕೆ ಅವರು ಸುಮತಿಗಳು. ಇವರು ಸುಮತಿಗಳಲ್ಲ ಇವರು. ಆ ದೃಷ್ಟಿಯಲ್ಲಿ ಹೇಳಿ ತ್ರಯ್ಯಾಮ್. ಅಲ್ಲಿ ತ್ರಯ್ಯಾಮ್ ಅಂದರೆ ವೇದದಲ್ಲಿ ಮಾತ್ರ ಜ್ಞಾನ ಇದೆ ಹೊರತು ವೇದಾರ್ಥದಲ್ಲಿ ಜ್ಞಾನ ಇಲ್ಲ. ವೇದ ಪಾರಾಯಣ ಮಾಡೋ ಬಹಳಷ್ಟು ಜನಕ್ಕೆ ಅದು ಒಂದು ಪದದ ಅರ್ಥನೂ ಗೊತ್ತಿರೋದು. ಮತ್ತು ಆ ಗುಂಪಿದೆ, ಅದು ಎಲ್ಲರೂ ಅಂತ ಹೇಳ್ತಾ ಇಲ್ಲ. ತುಂಬ ಜನ ಪಾರಾಯಣದವರು ಅಂತ ಬೇರೆ ಇರ್ತಾರೆ ಅಷ್ಟೇ. ಅಂದರೆ ವೇದಾಧ್ಯಯನ ಮಾಡಿಸ್ಬೇಕಾದ್ರೆ ಸಾಮಾನ್ಯ ಸರಿಯಾಗಿ ಮಾಡಿಸಿರ್ತಾನೆ, ತಪ್ಪು ಹೇಳೋದಿಲ್ಲ, ಸರಿಯಾಗಿ ಹೇಳ್ತಾರೆ. ಅರ್ಥಜ್ಞಾನ ಇಲ್ಲ, ಉಪಯೋಗ ಇಲ್ಲ. ಇನ್ನು ಏನೂ ಬರೋದು ಯಾರೋ ಹೇಳ್ಕೊಬಿಟ್ಟು ಅಕ್ಷರಗಳು ತಪ್ಪಿರ್ತವೆ, ಸ್ವರ ಎಲ್ಲ ತಪ್ಪಿರ್ತವೆ. ಅದು ಬೇರೆ, ಭಾರಿ ಡೇಂಜರಸ್ ಅದು. ಇದು ಡೇಂಜರಸ್ಸೇ. ಆದರೆ ಇದು ಈ ಉಚ್ಚಾರಣೆಯಲ್ಲಿ ತಪ್ಪಾಗಲಿಲ್ಲ. ಅಷ್ಟಾದರೆ ಸಂಸ್ಕೃತನೂ ಬರಲ್ಲ ಅವರಿಗೆ ಬಹಳಷ್ಟು ಜನಕ್ಕೆ. ಬಟ್ ಹೇಗೆ ಹೇಳ್ಕೊಡ್ತಾರೆ ಗೊತ್ತಾ ನಿಮಗೆ? 20 ಸರ್ತಿ ಹೇಳಿ 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 ಬಾಯಿ ಬರೆಸ್ತಾರೆ. ತಪ್ಪರ ಶಾಲೆ ತಿದ್ದು ಬಿಡ್ತಾರೆ, ತಪ್ಪಿದ್ದು ಬಿಟ್ರೆ. ಆದ್ದರಿಂದ ತಪ್ಪು ಹೇಳೋ ಚಾನ್ಸ್ ಭಾಳ ಕಡಿಮೆ ಅವರು. ಕೆಲವರು ತಪ್ಪು ಹೇಳ್ತಾರೆ, ಅದು ತುಂಬ ದಿನ ತಪ್ಪು ಹೇಳೋದಿಲ್ಲ. ಅರ್ಥ ಮಾತ್ರ ಗೊತ್ತಿರೋದಿಲ್ಲ. ಅದು ಮುಖ್ಯ ಅರ್ಥ ಮಾತ್ರ ಗೊತ್ತೇ ಇರೋದು. ಮುಖ್ಯ ಅರ್ಥ ಅಂದರೆ ಏನು? ಎಲ್ಲವೂ ಭಗವತ್ ಪರಾಮರ್ಶ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದು ಶಾಸ್ತ್ರಜ್ಞನೇ ಆಗಿರಬೇಕದು. ಆತ್ಮ ಅದಕ್ಕೆ ತ್ರಯ್ಯಾಮ್, ವೇದಗಳಲ್ಲಿ ಮಾತ್ರ ಅರ್ಥ ಬರೀತಾರೆ. ತ್ರಯ್ಯಾಮ್ ಚ ಇತಿ ಶಬ್ದ ಸ್ಮೃತಿಷ್ವಪಿ. ಅವರು ವೇದ ಓದಿದ್ರು ಅಷ್ಟೇ, ಸ್ಮೃತಿಗಳು ಓದಿದ್ರು ಅಷ್ಟೇ. ಅವ್ರಿಗೆ ಮೇಲ್ನೋಟದ ಅರ್ಥ ಮಾತ್ರ ಆಗುತ್ತೆ ಹೊರತು ಏನು ಅರ್ಥ ಆಗೋದಿಲ್ಲ, ಹೊರಗಿನ ಅರ್ಥ ಆಗೋದೇ ಇಲ್ಲ. ಯಾರು ಅಲ್ಲ, ಕುಮತಿಗಳು. ನಿನ್ನ ಹತ್ರ ಬರ್ತಾರೆ ಎಲ್ಲ ಬಿಟ್ಬಿಟ್ಟು. ಅವರೇ ಯಾರವರು? ಸುಮತಿಗಳು. ಆದ್ದರಿಂದ ಅವರೊಬ್ಬ ಜನ ಆಗಬೇಕೇ ಹೊರತು ಇಂಥವ್ರೆಲ್ಲ ನಮಗೆ ಬೇಕಿಲ್ಲ ಅಂತ. ತ್ವಂ ನ್ಯಸ್ತದಂಡ ಮುನಿಭಿರ್ಗತಿತಾನುಭಾವ ಆತ್ಮ ಆತ್ಮತಶ್ಚ ಜಗತಾಮಿತಿ ಮೇ ವೃತೋಸಿ. ನಾನು ನಿನ್ನನ್ನು ಮದುವೆಯಾಗಿದ್ದು ಯಾತಕ್ಕೋ ಅಲ್ಲ, ಮದುವೆ ಆಗಿದ್ದಲ್ಲ, ಆಗಿರೋದು ಯಾವಾಗಲೂ ಆಗಿರೋದು ಕೂಡ ಯಾತಕ್ಕೆ ಅಂತ ಕೇಳಿದರೆ ನಿನ್ನ ಬಗ್ಗೆ ನನಗೆ ಗೊತ್ತಿದೆ ಪೂರ್ತಿಯಾಗಿ. ನೀನು ಆತ್ಮ ಎಂದು ಮುನಿಭಿ ನಿಗದಿತಾನುಭಾವ ಆತ್ಮ ಆತ್ಮದಶ್ಚ. ಎಲ್ಲರ ಅಂತರ್ಯಾಮಿ ನೀನು, ಎಲ್ಲರ ಸ್ವಾಮಿಯಾದವನು,
ಎಲ್ಲವನ್ನು ಕೊಡತಕ್ಕಂಥವನು ಎಲ್ಲರಿಗೂ. ಜಗತಾಮಾತ್ಮ ಮೇ ವೃತೋಸಿ ಹಿತ್ವಾ ಭವದುದ್ಭವ ಭವದುದೀರಿತ ಕಾಲಗಂಧ ಧ್ವಸ್ತಾಶಿಶು. ಹುಡುಗರೆಲ್ಲ ಇದ್ದಾರಲ್ಲ, ಯಾರು ಗೊತ್ತೋ ಅವರೆಲ್ಲ ಕೂಡ ಕಾಲಕ್ಕೆಲ್ಲ ಹೋಗಲ್ಲ, ಕಾಲವಾಗರೋರೆಲ್ಲ ಏನಂತಾರೆ, ಕಾಲವಾಗರೋರು ಏನಂತ ಸತ್ತೋಗೋರು. ನೀನು ಕಾಲ ಮಾಡೋನು ಎಲ್ಲರನ್ನು ಎಲ್ಲ ಡಿಫ್ರೆನ್ಸ್ ಗೊತ್ತಾಗಬೇಕು. ಸಾಯೋ ಜೀವ ಎಲ್ಲಿ, ಅನಾದಿ ರೀತಿ ಅಮೃತ್ಯು, ಮೃತ್ಯುರಹಿತ ಪರಮಾತ್ಮ ಎಲ್ಲಿ, ಅದೆಲ್ಲ ಹೇಳ್ತಾ ಬರ್ತಾರೆ. ಹಿತ್ವಾ ಭವದುದೀರಿತ ಕಾಲಗದ್ಧ ಧ್ವಸ್ತಾಶಿಷಃ ಅಬ್ಜಭವ ನಾಕಪತೀನ್ ಕುತೋ ಅನ್ಯಾನ್. ಅವರಿವರಲ್ಲ, ಅಬ್ಜಭವ ಅಂದರೆ ಯಾರು? ಬ್ರಹ್ಮದೇವರು. ನಾಕಪತಿ ಇಂದ್ರದೇವರು. ಇವರೆಲ್ಲರೂ ಕೂಡ ಏನಾಗೋರು? ಮುಂದೆ ಹೋಗೋರೆ ಹೊಸಬರೇ ಬರಬೇಕು. ಇವ್ರು ಇರೋದ್ರೆ ಹೋಗಿಬಿಡ್ತಾರೆ. ನೀನು ಮಾತ್ರ ಎಂಥವನು ಅಂದರೆ ಒಬ್ಬನೇ. ಇವೆಲ್ಲ ಸ್ವಾರಸ್ಯ ಇರೋದು ಎಲ್ಲಿ ಅಂದರೆ, ಎಲ್ಲ ದೇವತೆಗಳು ಪೋಸ್ಟು ಕೂಡ ಅದೇನದು ಚೇಂಜ್ ಆಗ್ತಾ ಇರ್ತದೆ. ಲಕ್ಷ್ಮೀನಾರಾಯಣರಿಬ್ಬರೇ ನಿತ್ಯರಾದವು. ಅದಕ್ಕೆ ನಿತ್ಯರಾದ ನಾನು ಅನಿತ್ಯರನ್ನು ಯಾಕೆ ಕೊರಿಸ್ತೇನೆ? ಯಾರಿರಬೇಕು? ಇಂಡೈರೆಕ್ಟ್ಲಿ ತಮ್ಮ ಹೆಸರು ಕೂಡ ಹೇಳ್ಕೊಂಡಿದ್ದಾರೋ ಇಂಡೈರೆಕ್ಟ್ಲಿ. ಅವರೆಲ್ಲ ಇದ್ದು ಹೋಗೋರು, ನಾನು ಇದ್ದ ಹೋಗೋಳಲ್ಲ, ನಾನು ಇದ್ದು ಹೋಗೋಳಲ್ಲ, ಅವರ ಇದ್ದು ಹೋಗೋರು. ಸೊ ನನಗೆ ಯಾರು ಬೇಕು ಈಗಾಗ? ಇನ್ನೂ ಹೆಚ್ಚಿರೋನು ಬೇಕು. ದೇಶತಃ ಇರೋರು ಎರಡಾಯಿತು, ಗುಣತಃ ಇದೆಯಲ್ಲ ಅದು ದೊಡ್ಡದು. ಇದೆಲ್ಲ ಹೇಳ್ತಾ ಹೇಳ್ತಾ ದೇವ್ರ ಮಹಿಮೆನ ಇಷ್ಟೆಲ್ಲ ಸರ್ವಮೂಲ ಓದಿದ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡೋದಕ್ಕೆ ನಿಂದೆ ಅಂತ ಕಾಣೋದೆಲ್ಲ ಸ್ತುತಿ ಆಗಿಬಿಡತ್ತಾಗ. ಅಬ್ಜೋ ಬ್ರಹ್ಮ ಸೋ ಅಧ್ಯಯೇವ ಪುರುಷಂ ಸಮುದ್ಧತ್ಯಾಮೂರ್ಛೇತಿ ಶ್ರುತಿ ಅದ್ಭ್ಯ ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೌ ಇತಿ ಚ. ಅಲ್ಲೊಂದು ಸ್ವಾರಸ್ಯದ ಪದ ಇದೆ, ಅಬ್ಜಭವ ನಾಕಪತಿ. ಅಬ್ಜಭವ ಅಂತ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆನೇ ಇಲ್ಲ. ಅಬ್ಜಭವ ಅಂತ ಹೇಳಿ ಹಾಕ್ತಾರೆ, ಬ್ರಹ್ಮದೇವರಾಗಿಬಿಡ್ತಾರೆ. ಆದರೆ ಅಬ್ಜ ಅಂತಲೇ ಜಲಜ, ಅದರಿಂದ ಹುಟ್ಟೋರು ಬ್ರಹ್ಮದೇವರು. ಇಲ್ಲಿ ಹಾಗೆ ಅರ್ಥ ಮಾಡಲಿಲ್ಲ. ಅಬ್ಜ ಅಂತಲೇ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು. ಭವೇಂದ್ರ ಇದೆಯಲ್ಲ ರುದ್ರದೇವರು, ನಾಕಪತಿ ಇಂದ್ರದೇವರು. ಈ ಅರ್ಥ ಮಾಡ್ತಾರೆ ಆಚಾರ್ಯರು. ಆಮೇಲೆ ಪ್ರಶ್ನೆ ಬಂತು, ಮತ್ತು ಅಬ್ಜ ಅವರಲ್ಲ, ಅಬ್ಜಜ ಅವರು. ಮತ್ತು ಅರ್ಥ ಹೇಗೆ ಬರುತ್ತೆ ಅಂತ ತೋರಿಸ್ತಾರೆ. ಬರುತ್ತೆ ಹೇಗೆ ಅಂದರೆ, ಇವು ಅಧ್ಯಯೇವ ಪುರುಷಂ ಸಮುದ್ರತ್ಯ ಅಮೂರ್ಛೇತಿ ಶ್ರುತಿ ಅಬ್ಜೋ ಬ್ರಹ್ಮ. ಅಬ್ಜ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ. ಅದ್ಭ್ಯ ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೋ ವಿಚಿಚ. ಅವರು ನೀರಿನಿಂದ ಬಂದರು ಅಂತ ಹೇಳಿದ್ರಿಂದ ಒಂದು ದೃಷ್ಟಿಯಿಂದ ಕಮಲ ಎಲ್ಲಿದೆ? ನೀರಲ್ಲಿದೆ. ಸೊ ಕಮಲದಿಂದ ಬಂದರು ಒಂದು ಒಂದೇ, ನೀರಿನಿಂದ ಬಂದರು ಒಂದು ಒಂದೇ, ವ್ಯತ್ಯಾಸ ಆಗೋದಿಲ್ಲ ಅಂತ. ಮನೆಗೆ ಹೋಗಿದ್ರು, ಬಂದರು. ರೂಮಿನಿಂದ ಬಂದರು ಅಂತ ಯಾರು ಅಂತಾರೆ? ಯಾಕೆ? ರೂಮಿನಲ್ಲೇ ಮನೆ ಒಳಗೆ. ಯಾವ ದೃಷ್ಟಿಯಿಂದ ಅರ್ಥ ಬ್ರಹ್ಮ ಎರಡು ಅರ್ಥನೂ ಮಾಡೋಕ್ಕೆ ಬರುತ್ತೆ. ಇನ್ನೊಂದು ಕೊಟೇಶನ್ ಕೊಡ್ತಾರೆ ಬೇರೆ ಕಡೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ. ಪದ್ಮ ಅಂದ್ರೇ ಬ್ರಹ್ಮದೇವ್, ಪದ್ಮಭಾವ ಆಗಬೇಕಾಗಿಲ್ಲ, ಪದ್ಮ ಅಂದರೂ ಸಾಕು. ಜಲಜ ಅಂತ ಅರ್ಥ ಬರುತ್ತಲ್ಲ, ಅದೆಲ್ಲ ತಿಳ್ಕೊಂಡ್ರೆ ಅದು ಸ್ವಾರಸ್ಯ ಇದೆ. ಉಳಿದವರೆಲ್ಲ ಹೀಗೆ ಬೇರೆ ಅರ್ಥ ಮಾಡಿಬಿಡ್ತಾರೆ. ಕಾ ಸ್ತ್ರೀ ವೃಣೀತ ತವ ಪಾದ ಸರೋಜಗಂಧಂ ಅಘ್ರಾಯ ಸನ್ಮುಖರಿತಂ ಜನತಾಪವರ್ಗಂ ಲಕ್ಷ್ಮ್ಯಾಲಯಂತ್ವಗಣಯನ್ಯ ಗುಣಾಲಯಾಢ್ಯಂ ಮರ್ತ್ಯಾಶಿಷೋ ಉರುಭಯಂ ಅರ್ಥ ವಿವಿಕ್ತ ದೃಷ್ಟಿ. ಮತ್ತೆ ಹೇಳ್ತಾರೆ, ನಾನು ಮೆಚ್ಚಿದ್ದೇನೆ ದೊಡ್ಡದಲ್ಲ, ಯಾರು ತಾನೇ ಮೆಚ್ಚೋದಿಲ್ಲ ಅಂತ ಕೇಳ್ತಾರೆ. ಯಾರು ತಾನೇ ಮೆಚ್ಚೋದಿಲ್ಲ? ನೀನು ವಿಷಯ ಕೇಳಿದ ಮೇಲೆ ಎಲ್ಲರೂ ಮೆಚ್ಚಲೇಬೇಕು. ರುಕ್ಮಿಣಿ ಪತ್ರದಲ್ಲ ಹಾಗೆ ಇರೋದು. ಪತ್ರ ಬರೆದಾಗ ಏನಂತಿದೆ ಪತ್ರದೊಳಗೆ? ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ನಿನ್ನ ಗುಣಗಳು ಕೇಳಿ 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 ನನಗೇನಾಗಿದೆ? ತ್ವಯ್ಯಚ್ಯುತ ಆವೇಶತಿ ಚಿತ್ತಮಪತ್ರಪಮ್ಮೆ. ನನ್ನ ಮನಸ್ಸು ನಿರ್ಲಜ್ಜವಾಗಿ ನಿನ್ನನ್ನೇ ಬಯಸ್ತಾ ಇದೆ ಅಂತ ಹೇಳಿದ್ದಾರೆ. ಅದನ್ನು ವಿವರಣೆ ಕೊಡ್ತಿದ್ದಾರೆ ಅಷ್ಟೇ. ಸನ್ಮುಖರಿತಂ ಸದ್ಭಿಹಿ ಪ್ರಧಾನಿ. ನಿನ್ನ ಮಹಿಮೆ ಯಾರೋ ಹೇಳಿದ್ದಲ್ಲ, ಭಾರಿ ದೊಡ್ಡವ್ರು ಹೇಳಿರೋರು. ಯಾರ್ಯಾರು ತಿಳುವಳಿಕೆ ಇಲ್ಲದವ್ರು ಇರ್ತಾರೆ, ಅವ್ರಿಗೆ ಅದೇ ದೊಡ್ಡದು ಕೂಪ ಮಂಡುಕಗಳು. ಹಾಗಲ್ಲ, ಭಾರಿ ದೊಡ್ಡವರು ಕೊಂಡಾಡಿದ್ದಾರೆ. ಪ್ರಧಾನೀಕೃತಂ ಮರ್ತ್ಯಾಶಿಷೋರು ಭಯಂ ಜನಂ ಪ್ರತಿ ಅರ್ಥೋಯಮಿತಿ ವಿವಿಕ್ತ ದೃಷ್ಟಿ ಕಾಮರೂಪಂ ತ್ವಾಂ ಅವಿಗಣಯ್ಯ. ನಿನ್ನನ್ನು ನಾನು ಬಿಡುವವರನ್ನ ಲೆಕ್ಕಕ್ಕೆ ತರದೇನೆ, ನಿನ್ನನ್ನೇ ಮೆಚ್ಚಲಿಕ್ಕೆ ಇದೇ ಕಾರಣ. ತಂತ್ವಾ ಅನುರೂಪಮಭಜಂ. ನೀನು ನೋಡಿ ಸಾರಸ್ಯ ತಂಬಗೆ. ನನಗೆ ಅನುರೂಪ ನೀನೊಬ್ಬನೇ, ನನಗೆ ಅನುರೂಪ ನೀನೊಬ್ಬನೇ. ಯಾತಕ್ಕೆ? ನಾನು ಸರ್ವತ್ರ ವ್ಯಾಪ್ತ. ಯಾರು ವ್ಯಾಪ್ತರ ಇಲ್ಲ ಫಸ್ಟ್ ಅಲ್ಲಿಗೆ ಬರು ಎಲಿಮಿನೇಟ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ದೇಶತ ವ್ಯಾಪ್ತತ್ವ ಕಾಲತ ವ್ಯಾಪ್ತತ್ವ ಇರೋದು ಯಾರಿಗೆ? ಮಹಾಲಕ್ಷ್ಮಿಗೆ. ಇನ್ನೂ ನೆಕ್ಸ್ಟ್ ಗುಣತಾ ಇರೋದು ನಿನಗೆ. ಅನುರೂಪ ವರ ಅಂದರೆ ನೀನೇ. ವರ ಶಬ್ದಕ್ಕೆ ಅರ್ಥ ಏನು ಗೊತ್ತೇನು? ಉತ್ತಮನಾಗಿರ್ಬೇಕು ವರ. ಇವತ್ತು ಕಾಮನ್ ಸೆನ್ಸ್ ಇದೆ. ಇಬ್ಬರು ಬೇಸಿ ಆದರೆ ಒಳ್ಳೆ ಬೇಸಿಯಾಗಿರ್ಬೇಕು. ಅವ್ರು ಈಗ ಸುಲ್ಟಪಟ್ಟ ಆಗ್ತದೆ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ.
ಹಿಂದೆ ಆಗಿರಲಿಲ್ಲ. ಜಾಸ್ತಿ ಓದಿದ್ರೆ ಜನರಲ್ಲಿ ಸಾಮಾನ್ಯ ಒಪ್ತಿರಲಿಲ್ಲ. ಗೊತ್ತಾಯ್ತಾ? ಜಾಸ್ತಿ ಓದಿರ್ಬೇಕು ಅಂತಾರೆ. ಜಾಸ್ತಿ ಓದಿರಬೇಕು, ಒಳ್ಳೆ ಕೆಲಸದಲ್ಲಿ ಸೇಮ್ ಇವತ್ತು ಇಬ್ಬರು ಕೆಲಸ ಮಾಡಿ ಸಿಕ್ಕಾಬಿಟ್ಟಿರುತ್ತೆ. ಯಾವುದೋ ಊರಿಗೆ ಹೋಗಿದ್ದೆ ಮೊನ್ನೆ, ಆತ ಕೆಲಸದಲ್ಲಿದ್ದ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ, ಆತ ಹೆಂಡತಿ ದೊಡ್ಡ ಪೋಸ್ಟಲ್ಲಿದ್ದಾಳೆ. ನಾವು ಸುಖವಾಗಿ ನನಗೇನು ಬರ್ತಾ ಇಲ್ಲ ಜಾಸ್ತಿ, ಹೆಂಡತಿ ಬರ್ತಾ ಇದೆ ಅಂತ ಹೇಳಿದ. ಈಗ ಅದನ್ನು ಹೆಚ್ಚು ಕಡಿಮೆ. ಹಿಂದೆ ಹಾಗಲ್ಲ. ಆ ರೀತಿ ಎಲ್ಲ ಇಷ್ಟಪಡ್ತಿದ್ದೆಲ್ಲ ಗಂಡಸರು. ಹೇಗಿರ್ಬೇಕು ಅವರು? ನನ್ನ ಸಂಪಾದನೆ ಆಗಬೇಕು, ಹಾಗೆಲ್ಲ ಡಿಪೆಂಡೆನ್ಸ್ ಇರಬಾರ್ದು. ಈಗ ಅದೆಲ್ಲ ಬದಲಾಗಿ ಹೋಗಿಬಿಟ್ಟಿದೆ. ವರ ಶಬ್ದಕ್ಕೆ ವರ ವಧು, ವರ ವಧು ಅನ್ನೋದು ಉಪಯೋಗಿಸೋದು ಹಾಗೆ. ತಮ್ಮ ಶಬ್ದ ಉಪಯೋಗಿಸಿ ನನಗೆ ಗೊತ್ತಿಲ್ಲ. ಕನ್ಯಾ ಶಬ್ದಕ್ಕೆ ಅರ್ಥ ಬೇರೆ, ವಧು ಶಬ್ದಕ್ಕೂ ಅರ್ಥ ಬೇರೆ. ಗೊತ್ತಾಯ್ತಾ? ಬರೀ ಕನ್ಯಾ ಅಂದರೆ ಏನು ಗೊತ್ತಾ? ಮದುವೆ ಆಗಿಲ್ಲ ಅಲ್ಲ, ಮದುವೆ ನಿಶ್ಚಯ ಕೂಡ ಆಗಿಲ್ಲ. ವಧು ಅಂದರೆ ನಿಶ್ಚಯ ಆಗಿದೆ ಅಂತ ಅರ್ಥ. ನಿಶ್ಚಯ ಆಗಿದೆ. ವಧು ವರರವರು ಇನ್ನೂ ಮದುವೆ ಆಗಿಲ್ಲ, ವಧು ವರರು ಅಷ್ಟೇ. ಮದುವೆ ಆದ್ಮೇಲೆ ಗೃಹಿಣಿ ಆಗಿಬಿಡ್ತಾಳೆ. ಇವುಗಳಲ್ಲ. ಆಮೇಲೆ ವಧು ಅಂತ ಕರಿಬಾರ್ದು. ಇವೆಲ್ಲ ತಿಳ್ಕೊಂಡ್ರೆ ಅವರ ಸಂಸ್ಕೃತದಲ್ಲಿ ಒಂದು ಅಕ್ಯುರಸಿ ಬೇರೆ ಯಾವ ಭಾಷೆಯಲ್ಲೂ ಬರೋದಿಲ್ಲ. ಯಾವ ಪದ ಉಪಯೋಗಿಸಿದಷ್ಟು ಏನಂತ ಅರ್ಥ ಆಗಿಬಿಡುತ್ತೆ. ಕನ್ಯಾ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ ಗೊತ್ತಿದೆಯಾ? ಗೊತ್ತಿಲ್ಲ. ಯಾರು ಇಲ್ಲ, ನೀವು ವಧು ಒಂದು ನಿಶ್ಚಯ ಆಗಿದೆ ಮತ್ತೆ ಕೇಳಬೇಡಿ ಅಂತ ಅರ್ಥ. ಇವೆಲ್ಲ ಸ್ವಾರಸ್ಯ ಅದರಲ್ಲಿದೆ. ಅದಕ್ಕೇನೆ ನಾನೇನು ಮಾಡಿದ್ದೇನೆ ಈಗ ಅವ್ರನ್ನೆಲ್ಲ ಬಿಟ್ಟು ನಿನ್ನನ್ನೇ ಬರೆಸಿರೋದಕ್ಕೆ ಕಾರಣ ಹೀಗಿದೆ. ಭ್ರಮತಿರನ್ನಂ ಯಸ್ಯಾಹ ಯಸ್ಯಾಹ ಸಾ ಭ್ರಮತಿ ತಸ್ಯಾಹ ಭ್ರಮತ್ಯಾಹ ವಿಪರೀತಜ್ಞಾನಿನಾಂ ಭಕ್ಷಕಾಯಾಹ ಇತ್ಯರ್ಥಃ ಶ್ರುತಿಭಿಃ ಶ್ರುತಿ ಪ್ರಮಾಣೇನ. ನಾನು ವೇದಗಳಿಂದ ತಿಳಿದಿದ್ದೇನೆ ಅಂದರೆ ವೇದಗಳು ಪ್ರಮಾಣ. ಮಹಾಲಕ್ಷ್ಮಿ ವೇದಗಳು ಬೇಕಿಲ್ಲ, ಯಾಕೆ ಅದಕ್ಕಿಂತ ದೊಡ್ಡ ಜ್ಞಾನ ಅವರಿಗಿದೆ, ಉಳಿದವರಿಗೆ ಬೇಕದಷ್ಟೇ. ಅಭ್ರಮ ಭ್ರಮತಾಮತ್ರಿ ಯಾ ದೈವೈರಪಿ ಗಮ್ಯತೆ ತಸ್ಯೈ ನಮೋಸ್ತುತೆ ದೇವ್ಯೈ ವಿಷ್ಣುವಕ್ಷಸ್ಥಲಾಶ್ರಯೇ ಇತಿ ಚ ನಾರದೀಯೇ. ಅಭ್ರಮ, ಭ್ರಮೆ ಇಲ್ಲದವರು. ಮಹಾಲಕ್ಷ್ಮಿಗೆ ಎಂದು ಕೂಡ ಏನಿಲ್ಲ, ಭ್ರಮೆ ಇಲ್ಲ. ಭ್ರಮತಾಂ ಅತ್ರಿ, ಭ್ರಮೆ ಬಿಡತಕ್ಕಂಥವ್ರನ್ನೆಲ್ಲ ಓಡಿಸ್ಬಿಡೋರು. ಯಾ ದೇವೈರಪಿ ಗಮ್ಯತೆ, ದೇವತೆಗಳು ಕೂಡ ಯಾರು ಆರಾಧನೆ ಮಾಡ್ತಾರೋ ತಸ್ಯೈ ನಮೋಸ್ತು ದೇವಿಯೈ ಅಂತ ದೇವಿಗೆ ನಮಸ್ಕಾರ ಅಂತ. ವಿಷ್ಣು ಯಾವ ದೇವಿ ಅವರು? ವಿಷ್ಣು ವಕ್ಷಸ್ಥಲಾಶ್ರಯೇ. ವಿಷ್ಣು ವಕ್ಷಸ್ಥಳದಲ್ಲಿ ನೆಲೆಸಿರ್ತಕ್ಕಂಥ ದೇವಿ ಅಂದರೆ ಮಹಾಲಕ್ಷ್ಮಿ ಮಾತ್ರ, ಇನ್ಯಾರು ವಕ್ಷಸ್ಥಳದಲ್ಲಿಲ್ಲ. ಗೊತ್ತಾಯ್ತಾ? ಅದು ದೇವರ ಸ್ಪೆಷಾಲಿಟಿ. ಅದು ಇತ್ತೀಚ ನಾರದಿ. ಲೋಕದೃಷ್ಟಿಯಲ್ಲಿ ನಿಶ್ಚಯ ಆಗಿಲ್ಲ ಅಷ್ಟೇ. ರುಕ್ಮಿಣಿ ಕನ್ಯಾ, ಇಲ್ಲಿವರೆಗೆ ಯಾಕೆ ಬರ್ತಾರೆ ಕನ್ಯಾ? ಉಳಿದಷ್ಟು ಗೊತ್ತಿಲ್ಲ, ಅವರಿಗೆ ಗೊತ್ತು ಅಷ್ಟೇ, ಉಳಿದವರಿಗೆ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಕನ್ಯಾ. ಎರಡು ಹೇಳ್ತಾರೆ, ಬಂದು ಕೇಳಿಲ್ಲ ಕನ್ಯಾ ಅಂತ ತಿಳ್ಕೊಂಡಿದ್ವಿ ಅಂತಾರೆ, ಗೊತ್ತಿಲ್ಲದೆ ಬಂದ್ವಿ ಅಂತ ಹೇಳ್ತಾರಲ್ಲ ಹಾಗೆ. ಆ ಯಾತಕ್ಕೆ ಹಾಗೆ ಮಾಡಿ ವರ ಕೇಳ್ಕೊಂಡಿದ್ದ ಆ ರೀತಿ ರಾಕ್ಷಸ ಒಬ್ಬ, ಅದಕ್ಕೆ ಆ ರೀತಿಯಲ್ಲಿ ತಿಳ್ಕೊಂಡ್ರು. ಆ ರೀತಿಯೇ ಸಾಯ್ಬೇಕು ನಾನು ಅಂತ ಹೇಳಿ ಅದಕ್ಕೆ ಆ ರೀತಿ ಮಾಡಿದ್ವಿ. ಕಸ್ಯಾಹ ಶುರಚ್ಯುತ ನೃಪಾ ಭವತೋಪದಿಷ್ಟಾಃ ಶ್ರೀಣಾಂ ಗೃಹೇಶು ಖರಗೋಶ್ವ ಬಿಡಾಲಭೃತ್ಯಾಃ ಯತ್ಕರ್ಣಮೂಲಮರಿಕರ್ಷನ ನೋಪಯಾಯಾತ್ ಯುಷ್ಮತ್ಕಥಾ ಮೃಡ ವಿರಿಂಚಿ ಸಭಾಸು ಗೀತಾ ಖರಗೋಶ್ವ ಬಿಡಾಲ ಶ್ರೀಣಾಂ ಭೃತ್ಯಾಃ. ಭಾಳ ವಿಚಿತ್ರವಾದ ಪದ ಇದೆ, ಇಲ್ಲಿ ಉಪಯೋಗಿಸ್ತಾರೆ. ಕಸ್ಯಾಹ ಸ್ಯುಃ ಉತ ನೃಪಾ ಬತ ಭವತ ಉಪದಿಷ್ಟಾಹ. ದಿಷ್ಟು ಕೊಟ್ಟ ಕೃಷ್ಣ, ಎಂಥ ಶಿಶುಪಾಲ ಇದ್ದ, ಯಾರ್ಯಾರ ಇದ್ದರಲ್ಲ ಅವರೆಲ್ಲ ಎಂಥವ್ರು ಗೊತ್ತಾ ಅಂತ ಹೇಳ್ತಾರೆ. ಶಿಶುಪಾಲ ಹೇಳಿರ್ತಾರೆ ಹಾಗೆ. ಕೃಷ್ಣನಿಗೆ ಅಗ್ರ ಪೂಜೆ ಆಯ್ತಲ್ಲ, ಭಾರಿ ಗಲಾಟೆ ಮಾಡ್ತಾನೆ. ಆದಮೇಲೆ ಮೊದಲಲ್ಲ ಮಾಡ್ತಾನೆ. ಇವ್ರು ಮಾಡಿದ ಎಲ್ಲ ಕೃಷ್ಣ ಏನಂತ ಅವರು ಅಗ್ರ ಪೂಜೆ ಮಾಡಿದ್ದೀನಿ ಈಗ ಅಂತ ಬಾಯಿ ಬೈತಾನೆ. ಕೊನೆಗೆ ಹೇಳ್ತಾನೆ, ಯಾರಿಗೆ ಮಾಡೋದು? ದುರ್ಯೋಧನ ಮಾಡ್ಬೋದಾಗಿತ್ತು, ಶಕುನಿ ಮಾಡೋದು. ಅವ್ರ ಕ್ಯಾಂಡಿಡೇಟ್ಸ್ ಅವರು ಗೊತ್ತಾ, ಶಕುನಿ ಮಾಡೋದು ಬರೀ ನನಗೆ ಮಾಡ್ಬೋದಾಗಿತ್ತು ಅಂತ ಅವ್ರಿಗೆ. ಅದಕ್ಕೆ ಅವರೆಲ್ಲ ಯಾರು ಗೊತ್ತಾ? ಭವತೋಪದಿಷ್ಟ, ಎಲ್ಲ ಕೆಲಸಕ್ಕೆ ಬಾರ್ದವರು ಎಲ್ಲ ಕೂಡ. ಹೆಸರು ರಾಜರದ ದೇವರು ಬಂದೆ ಅವರೆಲ್ಲ ಪ್ಯಾಸಿಡ್ರಸ್ ರಾಜರ ಆಗ್ತಾರೆ ಹೊರತು ನಿಜವಾದ ಭೂಪತಿಯರು. ಭೂಮಿ ನಗ್ತಾಡಂತೆ, ಭೂದೇವಿ ನಗ್ತಾಡಂತೆ. ನನ್ನ ಭೂಮಿ ಅಂತ ಹೋರಾಡ್ತಾರಲ್ಲ, ಅರೇ ನೀವ್ಯಾರು ನಗ್ತೀನಿ, ಯಾರು ಇವತ್ತೇ ನಾಳೆ ಹೋಗೋರು, ನಿಮ್ಮ ಭೂಮಿ ನಮ್ಮ ಸ್ವಾಮಿ ಅಲ್ಲಿದ್ದಾರೆ ಅಂತ ನಗ್ತಾರೆ. ಭಾಗವತ ದ್ವಾದಶಕಂದಲ್ಲಿ ಬರುತ್ತೆ ಆ ವಿಷಯ ಬಂದಾಗ. ಅದೇ ಕೊನೆ ಮಾತು, ಭೂದೇವಿ ನಗ್ತಾಳೆ, ರಾಜರು ನಾವು ಅಂತ ತಿಳ್ಕೊಳ್ಳೋರು ಇದ್ದಾರಲ್ಲ, ನಗ್ತಾಳೆ ಭೂಮಿ ಅವ್ರು ನೋಡಿಬಿಟ್ಟು. ಎಷ್ಟು ತಿಳುವಳಿಕೆ ಇಲ್ಲ ನಿಮಗೆ ಅಂತ ಹೇಳಿಬಿಟ್ಟು. ನಮ್ಮಲ್ಲಿ ಹಾಗೆ ಬಸ್ ಓನರ್ ಇರ್ತಾನೆ, ನನ್ನ ಸೀಟು ನನ್ನ ಜಗಳಾಡ್ತಿರ್ತಾರೆ ಅವರು. ಅಯ್ಯೋ ಬಸ್ ನಂದು ಸೀಟ್ ನಿಮ್ಮ ಜಾಗ ಆಗುತ್ತೆ ಅಂತ ಕೇಳ್ತಾರೆ, ನಕ್ಕು ಬಿಡ್ತಾರೆ ಅಷ್ಟೇ. ಅದಕ್ಕೆ ಈಗ ಹಿಡಿದು ಹೋಗ್ತಾರೆ ಅಷ್ಟೇ. ಅದೇನು ಭೂಮಿ ನಗ್ತಾಳೆ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಕೆಲಸಕ್ಕೆ ಬಾರದವರೆಲ್ಲ ಕೂಡ.
ಯತ್ಕರಣ ಮೂಲ ಅವರೆಲ್ಲ ಎದ್ದವರು ಪದ ನೋಡಿ ಹೇಗಿದೆ. ಖರಗೋಶ್ವ ಬಿಡಾಲ ಭೃತ್ಯಾಹ. ಈ ಪದ ಅರ್ಥ ಆಗಲ್ಲ, ಭಾರಿ ಕಷ್ಟದ ಪದ ನೋಡೋದಕ್ಕೆ. ಖರ ಗೋ ಅಶ್ವ ಅಂತ ಓದಕ್ಕೂ ಬರುತ್ತೆ, ಅದನ್ನು ಶ್ವ ಅಂತ ಓದಕ್ಕೂ ಬರುತ್ತೆ. ಬಿಡಾಲ ಭೃತ್ಯ ಅದು ಪದ ಅರ್ಥ ಆಗೋದಿಲ್ಲ, ಆಚಾರ್ಯ ಸಿಂಪಲಾಗಿ ಬಿಡಿಸಿ ಹೇಳ್ಬಿಡ್ತಾರೆ. ಅವರೆಲ್ಲ ಭೃತ್ಯರು. ಯಾರಿಗೆ ಭೃತ್ಯರು? ತಮ್ಮ ಪತ್ನಿಯರಿಗೆ ಖರಗೋ ಅಶ್ವ ಬಿಡಾಲವತ್ ಭೃತ್ಯ. ಇಲ್ಲಿದೆ ನೋಡಿ, ಖರಗೋ ಅಶ್ವ ಬಿಡಾಲವತ್ ಶ್ರೀರಾಮ್ ಭೃತ್ಯ. ಅವರೆಲ್ಲ ಭಾಳ ಇದ್ಕೊಂಡು ಓಡಾಡೋ ಜನಗಳೆಲ್ಲ. ಕತ್ತೆ ಇದ್ದಾಗೆ ಸಾಮಾನು ತಗೊಂಡು ಓಡಾಡ್ತಾರೆ, ಗೋವುಗಳಿದ್ದಾಗ ಸುಮ್ಮನೆ ತಲೆ ಹಾಕ್ತಾರೆ, ಶ್ವ ನಾಯಿಗಳಿದ್ದ ಹಾಗೆ, ಬಿಡಾಲು ಬೆಕ್ಕಿದ್ದ ಹಾಗೆ. ಅವರೆಲ್ಲ ನನಗೆ ಬೇಕಿಲ್ಲ ಅಂತ ಹೇಳಿದೆ, ಅವರೆಲ್ಲ ಬೇಕಿಲ್ಲ. ಯಾರು ಸ್ತ್ರೀಯರಿಗೆ ದಾಸರಾಗ್ತಾರೋ ಅದು ಒಪ್ಪೋದಿಲ್ಲ. ದಾಸರಾಗಿರಬಾರ್ದು, ಹೇಗಿರಬೇಕು? ಸ್ವಾಮಿಯಾಗಿರ್ಬೇಕು. ಅವರೆಲ್ಲ ಅಂಥವ್ರು ನನಗೆ ಬೇಕಿಲ್ಲ ಅಂತ ಹೇಳಿ. ಕರಗೋಶ್ವ ಬಿಡಾಲ ಇದಕ್ಕೆಲ್ಲ ಬೇರೆ ಅರ್ಥ ಬರೆದವ್ರೆ. ಅಷ್ಟೇ, ಬೇರೆ ಇಷ್ಟೇ ಎಷ್ಟು, ಬೇರೆ ಏನೇ ಇಲ್ಲ. ಒತ್ತಂತ ಸೇರಿಸ್ಬಿಟ್ರೆ ಅರ್ಥ ಬಂದ್ಬಿಡು. ಕರಗೋಶ್ವ ಬಿಡಾಲ ಭೃತ್ಯ, ಕರಗೋ ಬಿಡಾಲವತ್ ಸ್ತ್ರೀಣಾಂ ಭೃತ್ಯಾಹ. ಅವು ನನಗೆ ಬೇಕಿಲ್ಲ. ತ್ವಕ್ ಶ್ಮಶ್ರು ರೋಮ ಅವು ಭಾಳ ಗೊತ್ತಾಯ್ತು, ಅರಿಗಿರಲಿ. ನಾಳೆ ಇನ್ನೂ ತುಂಬ ಇದೆ ಅದನ್ನು, ನಾಳೆ ಕಂಟಿನ್ಯೂ. ಅಂದರೆ ಸ್ತ್ರೀನ ಖರ ಹೇಗೋ ಕತ್ತೆ ಅಂತ ಇರ್ತಾರೆ, ಸ್ತ್ರೀಯರ ಮುಂದೆ ಕತ್ತೆ ಇದ್ದಾಗಿರ್ತಾರೆ, ಸ್ತ್ರೀಯರ ಮುಂದೆ ನಾಯಿ ಇದ್ದಾಗಿರುತ್ತೆ. ಆ ಥರ ಗೊತ್ತಾಯ್ತಾ? ಆ ರೀತಿ ಹೇಳ್ತಾರೆ. ಆ್ಯಕ್ಚುಲಿ ನಡೆಯೋದು ಹಾಗೆ ಸಾಮಾನ್ಯವಾಗಿ.